ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ 18 ಸಬ್ಸ್ಕ್ರೈಬರ್ಸ್. ಇವತ್ತು ನಾನು ನಮ್ಮ ಹಳ್ಳಿನಲ್ಲಿ ಶೂಟ್ ಮಾಡಿರುವಂತಹ ಕೆಲವೊಂದು ವಿಡಿಯೋಸ್ಗಳನ್ನ ನಿಮ್ ಜೊತೆಗೆ ಶೇರ್ ಮಾಡ್ಕೊಂತೀನಿ. ಬೆಂಗಳೂರು ಸಿಟಿನಲ್ಲೇ ಹುಟ್ಟು ಬೆಳೆದಿರೋ ನನಗೆ ಊರಿಗೆ ಹೋಗ್ತಿದೀವಿ ಅಂದಿದ ತಕ್ಷಣನೇ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಇಲ್ಲಿನ ವಾತಾವರಣನೇ ಬೇರೆ ತರ ಇರುತ್ತೆ, ಅಲ್ಲಿನ ವಾತಾವರಣನೇ ಬೇರೆ ತರ ಇರುತ್ತೆ. ಯಾವಾಗೆಲ್ಲ ನಮ್ ಪೇರೆಂಟ್ಸ್ ಊರ್ಗ್ ಹೋಗ್ತೀನಿ ಅಂತ ಹೇಳ್ತಿರ್ತಾರೋ ಅವಾಗೆಲ್ಲ ನಾನು ಬರ್ತೀನಿ ಅಂತ ಜೊತೆಗೆ ಹೋಗ್ಬಿಡ್ತೀನಿ. ಇವಾಗ ಏನ್ ನೀವ್ ನೋಡ್ತಿದ್ದೀರಲ್ಲ ವಿಡಿಯೋ, ಅದು ಮಾವಿನ ಮರದಲ್ಲಿ ಕಾಯಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ವಿಡಿಯೋ ಶೂಟ್ ಮಾಡೋಣ ಅಂತ ಹೇಳಿ ವಿಡಿಯೋ ಶೂಟ್ ಮಾಡ್ಕೋತಾ ಇದ್ದೀನಿ. ಕೆಲವೊಂದು ಮರಗಳನ್ನ ನೋಡಿದ ತಕ್ಷಣನೇ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಸಮ್ಮರ್ ಅಂದಿದ ತಕ್ಷಣನೇ ಮಾವಿನನ್ನೇ ನೆನಪಿಗೆ ಬರೋದು. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಜಾಕ್ ಫ್ರೂಟ್ ಮರ ಇತ್ತು. ಅದ್ರಲ್ಲೇನಾದ್ರೂ ಹಣ್ಗಳ್ ಬಿಟ್ಟಿದ್ಯಾ ಅಂತ ಹೇಳಿ ನೋಡಕ್ ಹೋದಾಗ ಅದ್ರಲ್ಲಿ ಕಾಯಿಗಳು ಚಿಕ್ಕ ಚಿಕ್ಕದಾಗಿತ್ತು ಅಷ್ಟೇ. ಇವಾಗ ಬಿಟ್ಟಿರೋ ಕಾಯಿಗಳು ಸಹ ಹಣ್ಣಾಗಿ ಬರ್ತಿದ್ದಂಗೆ ಆಗ್ಲಿ, ಇವಾಗಿರೋ ಕಾಯಿಗಳನ್ನು ಸಹ ಕಾಯಿ ಇದ್ದಂಗೆ ನಮ್ಮ ಊರಿನ ಜನಗಳು ಎತ್ಕೊಂಡು ತಿನ್ಕೋಬಿಡ್ತಾರೆ. ನಾವ್ ಊರ್ಗ್ ಹೋಗಿ ನೋಡಿದಾಗ ನಮ್ಗೆ ಅಂತ ಏನು ಉಳ್ದಿರಲ್ಲ. ನಾನು ಈ ವಿಡಿಯೋನ ಬೆಳಗ್ಗೆ ಹೊತ್ತಲ್ಲಿ ಶೂಟ್ ಮಾಡ್ತಿದ್ದೆ. ಅವಾಗ ಹಲ್ಲುಜ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ನಮ್ ತಂದೆಗೆ ಹೇಳ್ತಿದ್ದೆ ಬ್ರಷ್ ಕೊಡ್ಸು ಅಂತ ಹೇಳಿ. ನಮ್ಮೂರಲ್ಲಿ ಇನ್ನೂ ಸಹ ಅಷ್ಟೊಂದು ಏನು ಡೆವಲಪ್ ಆಗಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೆಲವೊಂದು ಮನೆಯಲ್ಲಿ ಕರೆಂಟು ಸಹ ಇಲ್ಲ, ಇನ್ನು ಅಂಗಡಿಗಳು ಸಹ ಇಲ್ಲ. ಅದಕ್ಕೆ ನಮ್ಮಪ್ಪ ಬೇವಿನ ಮರದಿಂದ ಬೇವಿನ ಕಡ್ಡಿ ಹೊಡ್ಕೊಟ್ರು. ಹಂಗೆ ಮುಂದೆ ನಡ್ಕೊಂಡು ಹೋಗ್ತಿದ್ದಿದ್ ನನಗೆ ಮಾವಿನ ಮರದಲ್ಲಿ ಮಾವಿನಕಾಯಿ ಸಿಕ್ತು. ಅದ್ನ ನಾನು ಝೂಮ್ ಹಾಕಿ ವಿಡಿಯೋ ಶೂಟ್ ಮಾಡ್ಕೊಂಡಿದೀನಿ. ಅದಾದ್ಮೇಲೆ ಇವಾಗ ಮೋಟರ್ ಆನ್ ಮಾಡಿದ್ದಾರೆ, ನೋಡೋಣ ಬನ್ನಿ ನೀರ್ ಬರುತ್ತಾ ಏನು ಅಂತ. ನಮ್ಮಮ್ಮ ಮುಂಚೆನೆ ಜಗ್ಗೆಲ್ಲ ಇಟ್ಟಿದ್ದಾರೆ ರೆಡಿ ಮಾಡ್ಕೊಂಡು. ನೋಡಿ, ನೀರ್ ಬಂದ್ರೆ ಪಕ್ಕ ಇದರಿಂದಾನೇ ನೀರ್ ಬರುತ್ತೆ. ಮೋಟರ್ ಎಲ್ಲ ಆನ್ ಮಾಡಿ ತುಂಬಾ ದಿನ ಆಯ್ತಲ್ವಾ, ಅದಕ್ಕೆ ಸ್ವಲ್ಪ ಹೊತ್ತು ವೈಟ್ ಮಾಡ್ಲೇಬೇಕಿತ್ತು. ನೀರೇನಾದ್ರೂ ಬಂದ್ರೆ ಖಂಡಿತ ಇದ್ರಿಂದ ಮಾತ್ರನೇ ನೀರ್ ಬರೋದು. ಯಾಕಂದ್ರೆ ಇದ್ರಲ್ಲಿ ನಾವು ಮುಚ್ಚಳ ತೆಗ್ದಿದೀವಿ. ಅಲ್ಲಿ ಹೋದ್ಮೇಲೆ ಕೈ ತೊಳೆಯಕ್ಕೂ ಸಹ ನೀರ್ ಇರ್ಲಿಲ್ಲ ಅಂತ ಹೇಳಿ ಕೈ ತೊಳೆಯಕ್ ಸ್ವಲ್ಪ ನೀರ್ ಸಿಕ್ಬಿಟ್ರೆ ಸಾಕು ಅಂತಾನೆ ಕಾಯ್ತಾ ನಿಂತಿದ್ದೆ. ಆಲ್ಮೋಸ್ಟ್ ಹತ್ತತ್ರ 2 ನಿಮಿಷ ಆಗಿದೆ ಅನ್ಸುತ್ತೆ, ಇನ್ನೂ ಸಹ ನೀರ್ ಬಂದಿಲ್ಲ. ಅದಕ್ಕೆ ನಮ್ಮಮ್ಮ ಸ್ವಲ್ಪ ಹತ್ರ ಇದ್ದಿದ್ ಕಸ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ರು. ನೀರ್ ಬಂದ್ರೆ ಸ್ವಲ್ಪ ಎಲ್ಲಾ ಕಡೆನೂ ಸ್ಪ್ರೆಡ್ ಆಗುತ್ತೆ ಅಲ್ವಾ, ಅದಕ್ಕೇನೆ. ಫೈನಲಿ ನೀರ್ ಬಂದೇ ಬಿಡ್ತು. ನೋಡಿದ್ರಲ್ಲ, ನೀರ್ ಬಂದಿದ ತಕ್ಷಣ ಎಷ್ಟು ಖುಷಿ ಆಯ್ತು ಅಂತ ಹೇಳಿ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾವೆಲ್ ಮಾಡಿದಾಗ ನೀರಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ. ಮತ್ತೆ ಬೇಕಾದಷ್ಟು ನೀರ್ನ ಕುಡ್ಕೊಂಡು ಬೇಕಾದಷ್ಟು ನೀರ್ನ ಇಡ್ಕೊಂಡು ಅದೆಲ್ಲ ಆದ್ಮೇಲೆ ಜಗ್ಗಲ್ಲಿ ಮರಗಳಿಗೆ ನೀರ್ ಹಾಕ್ತಿದ್ದೆ. ಗೊತ್ತಿರೋ ಕಸಿನ್ಸ್ ಒಬ್ರು ಅವ್ರ ನೆಲದಲ್ಲಿ ಉಳ್ಮೆ ಮಾಡಿರೋ ಅಂತಹ ಕಡ್ಲೆಕಾಯಿ ಗಿಡನ ಕೊಟ್ಟೋದ್ರು. ಎಷ್ಟು ಚೆನ್ನಾಗಿದೆ ನೋಡಿ. ನಾನಂತೂ ಫಸ್ಟ್ ಟೈಮ್ ಈ ತರ ಕೈಯಲ್ಲಿ ಇಟ್ಕೊಂಡು ವಿಡಿಯೋಸ್ ಮಾಡ್ಕೋತಾ ಇರೋದು. ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಸಹ ನಾನು ಈ ತರ ನೋಡ್ತಾ ಇರೋದು. ನನ್ಗೆ ಇದೆಲ್ಲ ಹೊಸ ಅನುಭವನೇ ಆಗಿತ್ತು. ಆಕ್ಚುಲಿ ನಾವು ಬೆಂಗಳೂರಿಂದ ಊರ್ಗ್ ಹೋಗಿದ್ ಮೈನ್ ರೀಸನ್ ಏನಂದ್ರೆ, ಇಲ್ಲೇ ನೀವು ನೋಡ್ತಿದ್ದೀರಲ್ಲ ವಾಟರ್ ಮೋಟರ್, ಈ ವಾಟರ್ ಮೋಟರ್ ನ ಕಾಪಾಡ್ಕೊಳಕ್ ಅಷ್ಟೇನೆ ನಾವು ಬೆಂಗಳೂರಿಂದ ಅಷ್ಟು ದೂರ ಊರ್ಗ್ ಹೋಗಿ ರೀಚ್ ಆಗಿದ್ದು. ನಾವು ಬೆಂಗಳೂರಲ್ಲಿ ವಾಸ ಆಗಿರೋದ್ರಿಂದ ನಮ್ ತೋಟನ ಮೇಂಟೈನ್ ಮಾಡೋದಕ್ಕೆ ಅಂತ ಹೇಳಿ ಯಾರನ್ನೂ ಇಟ್ಟಿಲ್ಲ. ಕೆಲವೊಂದು ಸರಿ ಸಾಕಷ್ಟು ಮಳೆ ಬಂದಾಗ ತುಕ್ಕೆಲ್ಲ ಹಿಡ್ದು ಮಿಷಿನ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಇದ್ರ ಮೇಲೆ ನಾವು ಲಾರಿ ಟ್ಯೂಬ್ ನ ಹಾಸಿದೀವಿ. ಯಾಕಂದ್ರೆ ಲಾರಿ ಟ್ಯೂಬ್ ಅಂತ ಬಂದಾಗ ತುಂಬಾ ಥಿಕ್ನೆಸ್ ಚೆನ್ನಾಗಿರುತ್ತೆ, ಅಷ್ಟು ಈಸಿಯಾಗಿ ಒಳಗಡೆ ನೀರ್ ಇಳಿಯೋಕೆ ಚಾನ್ಸಸ್ ಇರಲ್ಲ ಅಂತ ಹೇಳಿ. ಇಷ್ಟೆಲ್ಲ ಕಷ್ಟಪಟ್ಟು ನಾವು ಕೆಲಸ ಮಾಡ್ಬಿಟ್ಟು ಬರ್ತೀವಿ. ಒಂದು ಚೂರು ನಾಚಿಕೆ ಮಾನ ಮರ್ಯಾದೆ ಇಲ್ದೇ ಇರೋರು ಬೇರೆಯವ್ರ ತೋಟದಲ್ಲಿ ತರಕಾರಿ ಹಣ್ಣುಗಳನ್ನ ಕತ್ಕೊಂಡ್ ತಿಂತಾರೆ. ಹಂಗೂನು ನಮ್ಮ ಅಪ್ಪ ಅಮ್ಮ ತೋಟ ಫುಲ್ ಗಲೀಜಾಗಿದೆ ಅಂತ ಹೇಳಿ ಇಬ್ರು ಸೇರ್ಕೊಂಡು ಕ್ಲೀನ್ ಮಾಡಕ್ಕೆ ಶುರು ಮಾಡಿದ್ರು. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ, ಮತ್ತೆ ನನ್ನ ಚಾನಲ್ಗೆ ಸಪೋರ್ಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.